friends, good afternoon all. Today we are doing the experiment about the measurement of vertical angle. So vertical angle means it is a angle subtended between line of sight horizontal with respect to line of sight inclined. That is calling it as a vertical angle. In case of vertical angle, there are two types. One the angle of elevation, ಇನ್ನೊಂದು angle of depression. Angle of elevation ಅಂತ ಅಂದರೆ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ಲು ಮತ್ತು ಲೈನ್ ಆಫ್ ಸೈಟ್ ಇನ್ಕ್ಲೈನ್ ಅಪ್ವರ್ಡ್ ಇದ್ದಾಗ ಅದಕ್ಕೆ ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಅಂದರೆ ಇಟ್ ಈಸ್ ಎ ಆ್ಯಂಗಲ್ ಬಿಟ್ವೀನ್ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಆಸ್ ವೆಲ್ ಆಸ್ ಇನ್ಕ್ಲೈನ್ ಲೈನ್ ಆಫ್ ಸೈಟ್ ಡೌನ್ವರ್ಡ್, ಅದಕ್ಕೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಈ ಅಪ್ಲಿಕೇಶನ್ ಏನಪ್ಪ ಅಂದರೆ ವರ್ಟಿಕಲ್ ಆ್ಯಂಗಲ್ಲು ಎನಿ ಆಬ್ಜೆಕ್ಟ್ ಎಲಿವೇಟೆಡ್ ಆಬ್ಜೆಕ್ಟ್ಸ್ ಇರ್ತಕ್ಕಂತಹ ಆರ್ಟಿಫಿಷಿಯಲ್ ಸ್ಟ್ರಕ್ಚರ್ಸ್ ಇರ್ಬೋದು ಅಥವಾ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಇರ್ಬೋದು, ಅದರದ್ದು ಹೈಟ್ ನಾವು ಕಂಡುಹಿಡಿಬೇಕು ಅಂತ ಅಂದರೆ ದೂರದಲ್ಲಿ ಇರುವಂತಹ ಆಬ್ಜೆಕ್ಟ್ಸ್ಗಳು. ಸೊ ನಾವು ಈ ವರ್ನಿಯರ್ ಟ್ರಾನ್ಸಿಟ್ ಥಿಯೋಡಲೈಟ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಕೊಂಡು ವರ್ಟಿಕಲ್ ಆ್ಯಂಗಲ್ ಮೆಷರ್ಮೆಂಟ್ಸ್ ಮಾಡಿ ಆ ಹೈಟ್ ಟ್ರಿಗ್ನಾಮೆಟ್ರಿಕಲ್ ಫಾರ್ಮುಲಾಸ್ ಎಲ್ಲ ಅಡಾಪ್ಟ್ ಮಾಡಿ ಹೈಟನ್ನು ಕಂಡುಹಿಡಿಬಹುದು. ಫಾರ್ ಎನಿ ಎಲಿವೇಟೆಡ್ ಆಬ್ಜೆಕ್ಟ್ it is compulsory to calculate vertical angle, that is angle of elevation as well as angle of depression. So angle of elevation ಅಂತ ಅಂದರೆ ಪ್ಲಸ್ ಡಿಗ್ರಿ ತಗೋಬೇಕು, angle of depression ಅಂತ ಅಂದರೆ ಮೈನಸ್ ಸೈನ್ ತಗೋಬೇಕು. ಸೊ ಟು ಡೂ ದಟ್ ಏನು ಮಾಡಬೇಕು ಪ್ರೊಸೀಜರ್ ಅಂತ, ಸೊ ಅಫ್ಕೋರ್ಸ್ ಇಟ್ ಈಸ್ ಎ ವರ್ನಿಯರ್ ಟ್ರಾನ್ಸಿಟ್ ಥಿಯೋಡಲೈಟ್. ದೆನ್ ಮೆಷರ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಟೆಂಪರರಿ ಅಡ್ಜಸ್ಟ್ಮೆಂಟ್ಸನ್ನು ಮಾಡಬೇಕು. ಸೆಂಟ್ರಿಂಗು, ಸೊ ಸೆಂಟ್ರಿಂಗ್ ಮಾಡೋಕ್ಕೆ ಇಲ್ಲಿ ಶಿಫ್ಟಿಂಗ್ ಹೆಡ್ ಪ್ರೊವೈಡ್ ಮಾಡಿರ್ತಾರೆ ಇನ್ಸ್ಟ್ರೂಮೆಂಟಲ್ಲಿ. ಶಿಫ್ಟಿಂಗ್ ಹೆಡ್ ಇಸ್ ದೇರ್, ಅಥವಾ ಪ್ಲಂಬಾಬ್ ಶಿಫ್ಟಿಂಗ್ ಹೆಡ್ಡಿಂದ ಆದರೂ ನಾವು ಸೆಂಟ್ರಿಂಗ್ ಮಾಡ್ಬೋದು. ಇಲ್ಲ ಸೊ ಬೈ ಸಸ್ಪೆಂಡಿಂಗ್ ದ ಪ್ಲಂಬಾಬ್ ಓವರ್ ಹಿಯರ್, ಅದ್ರ ಮುಖಾಂತರನೂ ಕೂಡ ನಾವು ಸೆಂಟ್ರಿಂಗ್ ಮಾಡ್ಬೋದು. ಆ್ಯಂಡ್ ಲೆವೆಲಿಂಗ್ ಮಾಡಬೇಕು. ಲೆವೆಲಿಂಗ್ ಈಸ್ ಇಲ್ಲಿ ವರ್ಟಿಕಲ್ ಸರ್ಕಲ್ ಪಕ್ಕದಲ್ಲಿ ಮೇಲ್ಗಡೆ ಆಲ್ಟಿಟ್ಯೂಡ್ ಬಬಲ್ ಐತೆ. ಆ ಆಲ್ಟಿಟ್ಯೂಡ್ ಬಬಲನ್ನು ನಾವು ರೆಫರೆನ್ಸ್ ಇಟ್ಕೊಂಡು ಲೆವೆಲಿಂಗ್ ಮಾಡಬೇಕಾಗುತ್ತೆ. ದಟ್ ಈಸ್ ವಿ ಶುಡ್ ಕೀಪ್ ದ ಟೆಲಿಸ್ಕೋಪ್ ಪ್ಯಾರಲಲ್ ಟು ಫುಟ್ ಸ್ಕ್ರೂಸ್. ಅನದರ್ ಥರ್ಡ್ ಫುಟ್ ಸ್ಕ್ರೂ ವಿ ನೀಡ್ ಟು ಕೆಪ್ಟ್ ಇನ್ ದ ಪ್ಯಾರಲಲ್ ಪೊಸಿಷನ್. ಸೊ ನೌ ಲೆವೆಲಿಂಗ್ ಈಸ್ ಓವರ್. ದೆನ್ ವಿ ಹ್ಯಾವ್ ಟು ಡೂ ದ ಫೋಕಸಿಂಗ್ ಬಿಕಾಸ್ ಟು ಎಲಿಮಿನೇಟ್ ದ ಪ್ಯಾರಲಾಕ್ಸ್. ಮತ್ತು ವರ್ಟಿಕಲ್ ಆ್ಯಂಗಲ್ ಮೆಷರ್ಮೆಂಟ್ ಮಾಡಬೇಕು ಅಂತಂದರೆ ಫೇಸ್ ಲೆಫ್ಟು ಅಬ್ಸರ್ವೇಷನ್ ಮಾಡಬೇಕು, ಫೇಸ್ ರೈಟ್ ಅಬ್ಸರ್ವೇಷನ್ ಮಾಡಬೇಕು. ಸೊ ಟು ಡೂ ದಟ್ ವಾಟ್ ಈಸ್ ದ ಸ್ಟೆಪ್? ಸೊ ಫಾರ್ ಮೆಷರ್ಮೆಂಟ್ ಆಫ್ ವರ್ಟಿಕಲ್ ಆ್ಯಂಗಲ್, this station I have taken as O station. Then I have taken the object is electrical pole there, that is in front of the workshop. That electrical pole I have taken as a object. So that top will be the A and this is the O. To measure the AOB angle, what we need to do means, ಈ ಲೈನ್ ಆಫ್ ಸೈಟನ್ನು ಹಾರಿಜಾಂಟಲ್ ಮಾಡ್ಕೋಬೇಕು ಅಂತ ಅಂದರೆ ಈ ವರ್ಟಿಕಲ್ ಸರ್ಕಲಲ್ಲಿ ವರ್ನಿಯರ್ ಸಿ ಮತ್ತು ವರ್ನಿಯರ್ ಡಿ ಅಂತ ಇರುತ್ತೆ. ಸೊ ವರ್ನಿಯರ್ ಸಿನ ನಾನು ಯೂಸ್ ಮಾಡಿ ವಿ ಆರ್ ಕೀಪಿಂಗ್ ಇನ್ 0 ಡಿಗ್ರಿ 0 ಮಿನಿಟ್ಸ್ 0 ಸೆಕೆಂಡ್ಸ್. ನಾವು ಇವಾಗ ಲೈನ್ ಆಫ್ ಸೈಟು ಹಾರಿಜಾಂಟಲ್ ಆಗಿದೆ. ಲೈನ್ ಆಫ್ ಸೈಟ್ ಇವಾಗ ಹಾರಿಜಾಂಟಲ್ ಆಗಿದೆ. ನೆಕ್ಸ್ಟ್ ಈಗ ನಾನು ಟಾಪ್ ಆಫ್ ದ ಆಬ್ಜೆಕ್ಟನ್ನು ಬೈಸೆಕ್ಟ್ ಮಾಡಬೇಕು. ಯಾಕೆ ಅಂದರೆ ವರ್ಟಿಕಲ್ ಆ್ಯಂಗಲ್ ಮೆಜರ್ಮೆಂಟ್ ಮಾಡ್ತಾ ಇದ್ದೀವಿ. ಅದು ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಅಂದರೆ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಇದೆ, ಟಾಪಲ್ಲಿ ಬೈಸೆಕ್ಟ್ ಮಾಡಿದ್ರೆ ಅದು ಇನ್ಕ್ಲೈನ್ ಅಪ್ವರ್ಡ್ ಮಾಡ್ತೀವಿ. ಸೊ ಅದು ಆ್ಯಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಸೊ ಟು ಡೂ ದಟ್ ವಾಟ್ ವಿ ಹ್ಯಾವ್ ಟು ಡೂ ಮೀನ್ಸ್ ವಿ ನೀಡ್ ಟು ರಿಲೀಸ್ ದ ವರ್ಟಿಕಲ್ ಕ್ಲಾಂಪ್ ಸ್ಕ್ರೂ. ವರ್ಟಿಕಲ್ ಕ್ಲಾಂಪ್ ಸ್ಕ್ರೂನ ರಿಲೀಸ್ ಮಾಡಬೇಕು ಮತ್ತು ಟಾಪ್ ಆಫ್ ದ ಆಬ್ಜೆಕ್ಟನ್ನು ಬೈಸೆಕ್ಟ್ ಮಾಡಬೇಕು ಬೈ ಯೂಸಿಂಗ್ ಐ ಪೀಸ್ ಆ್ಯಂಡ್ ಫೋಕಸಿಂಗ್ ಸ್ಕ್ರೂ. Now we have to bisect the top of the object, that is station A.
ಸೊ ಆಫ್ಟರ್ ಬೈಸೆಕ್ಷನ್ ಮಾಡಾದಮೇಲೆ ವರ್ಟಿಕಲ್ ಕ್ಲಾಂಪ್ ಸ್ಕ್ರೂನ ಟೈಟ್ ಮಾಡಬೇಕು. ಮತ್ತು ಫೈನರ್ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು ಅಂತ ಅಂದರೆ ವರ್ಟಿಕಲ್ ಟ್ಯಾಂಜೆಂಟ್ ಸ್ಕ್ರೂನ ಯೂಸ್ ಮಾಡಬೇಕು. Now it is properly bisected. Now in vertical circle we have to measure the vernier C and vernier D. ಅಂದರೆ ವರ್ನಿಯರ್ ಸಿ ಮತ್ತು ವರ್ನಿಯರ್ ಡಿನ ಎರಡು ನಾವು ರೀಡ್ ಮಾಡಬೇಕು. ಸೊ ಇನ್ ಕೇಸ್ ಆಫ್ ವರ್ನಿಯರ್ ಸಿ ಮೇನ್ ಸ್ಕೇಲ್ ರೀಡಿಂಗ್ ಈಸ್ 5 degree 20 minutes. So we have to write here 5 degree 20 minutes. This is vernier C. ಮೇನ್ ಸ್ಕೇಲ್ ರೀಡಿಂಗ್ ಆಯಿತು. ವರ್ನಿಯರ್ ಕಾಯಿನ್ಸೈಡಿಂಗ್ ರೀಡಿಂಗ್ ಯಾವುದು ಕಾಯಿನ್ಸೈಡ್ ಆಗ್ತಾ ಇದೆ? It is 20 minutes 40 seconds. 20 minutes 40 seconds. Now we have to take the mean here. 5 degree 40 minutes 40 seconds. That reading we need to write here in case of vernier C. That is 5 degree 40 minutes 40 seconds. Similarly vernier D ನೂ ಕೂಡ ನಾವು ರೀಡ್ ಮಾಡಬೇಕು. ಟು ಡೂ ದಟ್ ಅಗೇನ್ ಐ ಆಮ್ ಗೆಟ್ಟಿಂಗ್ 5 degree ಮೇನ್ ಸ್ಕೇಲ್ ರೀಡಿಂಗ್ ವರ್ನಿಯರ್ ಡಿ ಅಲ್ಲಿ 5 degree 20 minutes. 5 degree 20 minutes. This is ಮೇನ್ ಸ್ಕೇಲ್ ರೀಡಿಂಗ್. ಕಾಯಿನ್ಸೈಡಿಂಗ್ ರೀಡಿಂಗ್ ಕಾಯಿನ್ಸೈಡ್ ಆಗ್ತಾ ಇರುವಂಥದ್ದು ರೀಡಿಂಗು ಬರೀಬೇಕು. That is 6 minutes 20 seconds. 6 minutes 20 seconds. So 5 degree 26 minutes 20 seconds ಆಯಿತು. So that we need to write here. But only minutes seconds ಮಾತ್ರ ಇಲ್ಲಿ ಬರೀಬೇಕು. That is 26 20. Then how we will get the mean? 5 degree minutes 40 plus 26 divided by 2 is to 66. 66 divided by 2 is to 33 minutes. Then seconds 40 plus 20 is to 60 divided by 2 is to 30. Now we got the vertical angle towards the object A. That will be the angle of elevation. ಮತ್ತೆ ಅದೇ ಸೇಮ್ ಆಬ್ಜೆಕ್ಟಿಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ತಗೋಬೇಕು. ಸೊ ಟು ಡೂ ದಟ್ what we have to do means vertical clamp screwನ ರಿಲೀಸ್ ಮಾಡಬೇಕು. ದೆನ್ ಟೆಲಿಸ್ಕೋಪನ್ನು ಡೌನ್ವರ್ಡ್ ಡೈರೆಕ್ಷನ್ ಕಡೆ ಬೈಸೆಕ್ಟ್ ಮಾಡಬೇಕು. Now after bisection we have to tight. ವರ್ಟಿಕಲ್ ಕ್ಲಾಂಪ್ ಸ್ಕ್ರೂನ ಟೈಟ್ ಮಾಡಬೇಕು. ಬಾಟಮ್ ಆಫ್ ದ ಆಬ್ಜೆಕ್ಟನ್ನು ನಾವು ನೋಡಿದ್ದೀವಿ, ಬೈಸೆಕ್ಟ್ ಮಾಡಿದ್ದೀವಿ. ವರ್ಟಿಕಲ್ ಕ್ಲಾಂಪ್ ಸ್ಕ್ರೂನ ಟೈಟ್ ಮಾಡಿದ್ದೀವಿ. ದೆನ್ ಪ್ರಾಪರ್ ಬೈಸೆಕ್ಷನ್ ಆಗಬೇಕು ಅಂತ ಅಂದರೆ ನಾವು ವರ್ಟಿಕಲ್ ಟ್ಯಾಂಜೆಂಟ್ ಸ್ಕ್ರೂ ಯೂಸ್ ಮಾಡಬೇಕು. ಸೊ ಇವಾಗ ಪ್ರಾಪರ್ ಬೈಸೆಕ್ಷನ್ ಆಗಿದೆ. ಇವಾಗ ನಾವು ವರ್ನಿಯರ್ ಸಿ ಮತ್ತು ವರ್ನಿಯರ್ ಡಿ ರೀಡ್ ಮಾಡೋಣ. ಸೊ ಇದು ವರ್ನಿಯರ್ ಸಿ. Vernier C. This we got is now verniers C ನಾವು ರೀಡ್ ಮಾಡಬೇಕು. we got is in vernier C main scale reading 1 degree 20 minutes. ವರ್ನಿಯರ್ ಕಾಯಿನ್ಸೈಡ್ ಆಗ್ತಾ ಇರೋ ರೀಡಿಂಗ್ ಬರೀಬೇಕು. ಕಾಯಿನ್ಸೈಡಿಂಗ್ ಈಸ್ 20 minutes 40 seconds. 20 minutes
40 seconds. So 1 degree 40 ಆಯಿತು. ಸೊ ಈ ಬಿಗೆ ನಾವು ಬೈಸೆಕ್ಟ್ ಮಾಡಿರೋದು ಇಲ್ಲಿ ಬರೀಬೇಕು. ಸಿ ವರ್ನಿಯರು 1 degree 40 minutes 40 seconds. ಸಿಮಿಲರ್ಲಿ ವರ್ನಿಯರ್ ಡಿನೂ ಕೂಡ ನಾವು ರೀಡ್ ಮಾಡಬೇಕು. Thus, main scale reading is 1 degree 20 minutes. 1 degree 20 minutes. ಮತ್ತು coinciding reading ನೋಡಬೇಕು. Coinciding reading is 3 minutes 20 seconds. 3 minutes 20 seconds. That is 1 degree 23 minutes 20 seconds. So you have to write here. Only we need to write minutes and seconds. That is 23 20. So now we have to take mean. So mean 40 divided by 40 1 ಬರಿಬೇಕಿಲ್ಲಿ. 1 degree 40 plus 23 divided by 2. Yes, 52 minutes. Then seconds 40 plus 20 60 divided by 2 30. Then the average vertical angle we have got is here 5 degree ಎಷ್ಟು 33 minutes 30 seconds. Here angle AO ಆಯಿತು ಮತ್ತು OB ಎಷ್ಟು 1 degree 52 30 seconds. Now the average vertical angle is we have to add this. That is add this. That means this is our instrument and this will be the line of sight, and this is the object I have bisected. This is a line of sight horizontal. ಇದು ಲೈನ್ ಆಫ್ ಸೈಟ್ ಇನ್ಕ್ಲೈನ್ಡ್ ಅಪ್ವರ್ಡ್ಸು. ಈ ಆ್ಯಂಗಲ್ ನಮಗೆ ಬಂದಿದ್ದು 5 degree 33 minutes 20 seconds. ಅದೇ ರೀತಿ ನಾವು ಇನ್ನೊಂದು ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡಿದ್ದೀವಿ. ದಟ್ ಈಸ್ ಟುವರ್ಡ್ಸ್ ಬಾಟಮ್, ಅಂದರೆ ಆ್ಯಂಗಲ್ ಆಫ್ ಡಿಪ್ರೆಷನ್ ನಾವು ತಗೋತಾ ಇರೋದು. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಅಂದರೆ ಲೈನ್ ಆಫ್ ಸೈಡ್ ಇನ್ಕ್ಲೈನ್ಡು, ಲೈನ್ ಆಫ್ ಸೈಡ್ ಹಾರಿಜಾಂಟಲ್ಲು ಮತ್ತು ಲೈನ್ ಆಫ್ ಸೈಡ್ ಇನ್ಕ್ಲೈನ್ಡ್ ಡೌನ್ವರ್ಡ್ಸ್. ಸೊ ಈ ಆ್ಯಂಗಲ್ ನಮಗೆ 1 degree 52 minutes 30 seconds ಬಂತು. ಸೊ ಇದು ಎರಡರನ್ನು ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ವಾಟ್ ಆವ್ರೇಜ್ ವರ್ಟಿಕಲ್ ಆ್ಯಂಗಲ್. ಆವ್ರೇಜ್ ವರ್ಟಿಕಲ್ ಆ್ಯಂಗಲ್ AOB. How much? 7 degree 26 minutes 0 seconds. So this is the average vertical angle in case of phase left observation. Then again we have to do phase right observation. So phase right observation ಮಾಡಬೇಕು ಅಂತ ಅಂದರೆ ಅದೇ ಸೇಮು. ಇದು ಸ್ಟೇಷನ್ O ಮತ್ತು ಆಬ್ಜೆಕ್ಟ್ ನಾವು ಎಲೆಕ್ಟ್ರಿಕಲ್ ಪೋಲ್ ತಗೊಂಡು, ದಟ್ ಈಸ್ A ಮತ್ತು B. A ಟಾಪ್ ಆಫ್ ದ ಆಬ್ಜೆಕ್ಟು, B ಬಾಟಮ್ ಆಫ್ ದ ಆಬ್ಜೆಕ್ಟು. ಸೊ ಆ ಪ್ರೊಸೀಜರ್ ಮಾಡಬೇಕು ಅಂತ ಅಂದರೆ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ರಿಲೀಸ್ ದ ವರ್ಟಿಕಲ್ ಕ್ಲಾಂಪ್ ಸ್ಕ್ರೂ, ಟ್ರಾನ್ಸಿಟ್ ಮಾಡಬೇಕು ಟೆಲಿಸ್ಕೋಪು, ಮತ್ತು ಸ್ವಿಂಗ್ ಮಾಡಬೇಕು 180 ಡಿಗ್ರಿಗೆ. ಮತ್ತು ಅಗೇನ್ ಇವಾಗ ವರ್ಟಿಕಲ್ ಸರ್ಕಲ್ಲು ರೈಟಲ್ಲಿದೆ. ಇವಾಗ ನಾವು ಅಬ್ಸರ್ವೇಷನ್ಸ್ ಮಾಡಬೇಕಾಗಿರೋದು ಫೇಸ್ ರೈಟ್ ಅಬ್ಸರ್ವೇಷನ್. ಅದು ಮಾಡಬೇಕು ಅಂತ ಅಂದರೆ ಸೇಮ್ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಮತ್ತು ರೀಡಿಂಗ್ಸ್ ತಗೋಬೇಕಾದ್ರೆ ನಾವು ಈ ಫೇಸ್ ಲೆಫ್ಟ್ ವರ್ಟಿಕಲ್ ಆ್ಯಂಗಲ್ ವಿ ಹ್ಯಾವ್ ಗಾಟ್ ಈಸ್ 7 degree 26 minutes 0 seconds. ಅದೇ ರೀತಿ ನಾವು ಫೇಸ್ ರೈಟ್ ಅಬ್ಸರ್ವೇಷನ್ನು ಕೂಡ ಮಾಡಬೇಕು. ಮತ್ತು ಎಲ್ಲ ರೀಡಿಂಗ್ಸನ್ನು ಈ ಫಾರ್ಮೇಟಲ್ಲಿ ಟ್ಯಾಬ್ಲರ್ ಕಾಲಮಲ್ಲಿ ಫಿಲ್ ಮಾಡಬೇಕು. ದೆನ್ ಫೈನಲಿ ಆವ್ರೇಜ್ ವರ್ಟಿಕಲ್ ಆ್ಯಂಗಲ್ ತಗೋಬೇಕು ಅಂತ ಅಂದರೆ ಫೇಸ್ ಲೆಫ್ಟ್ ವರ್ಟಿಕಲ್ ಆ್ಯಂಗಲ್ಲು ಪ್ಲಸ್ ಫೇಸ್ ರೈಟ್ ವರ್ಟಿಕಲ್ ಆ್ಯಂಗಲ್ಲು ಎರಡು ಆ್ಯಡ್ ಮಾಡಿ ಡಿವೈಡೆಡ್ by 2 ಮಾಡಿದ್ರೆ we will get the average vertical angle. So this is how, friends, we have to measure
a vertical angle, measurement of vertical angle by using Vernier Transit theorem. Thank you.